ಕಲ್ಕುರ ಪ್ರತಿಷ್ಠಾನ ಮಂಗಳೂರು ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಕಾರದೊಂದಿಗೆ ಸಾವಯವ ಕೃಷಿಕರು ಬೆಳೆಸಿರುವಂತಹ ವಿಶಿಷ್ಟ ತಳಿಗಳ ಸಮೃದ್ಧ ಫಲಗಳಾದಂತಹ ಮಾವು ಹಲಸುಮೇಲ ಜೂನ್ 20 ಹಾಗೂ 21ರಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ನಗರದ ಕದ್ರಿ ಕಂಬಳ ಮಲ್ಲಿಕ ಬಡಾವಣೆಯಲ್ಲಿರುವ ಮಂಜು ಪ್ರಸಾದದ ಆವರಣದಲ್ಲಿ ಆಯೋಜಿಸಲಾಗಿದೆ. ನಾಡು ನುಡಿ ಜಾಗೃತಿ ಸಮ್ಮೇಳನ ಸರಣಿ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಮೇಳದಲ್ಲಿ ಬೆಳೆಗಾರರಿಗೆ ಮತ್ತು ಗ್ರಾಹಕರಿಗೆ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಜೂನ್ 20ರಂದು ಬೆಳಿಗ್ಗೆ 10 ಗಂಟೆಗೆ ಚಿತ್ತಕಾಮಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶರವು ರಾಘವೇಂದ್ರ ಶಾಸ್ತ್ರಿ ದ್ವೀಪ ಪ್ರಜ್ವಲನೆಯನ್ನ ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಎಂಬಿ ಪುರಾಣಿಕ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಪ್ರಸಿದ್ಧ ವೈದ್ಯ ಡಾಕ್ಟರ್ ಜೀವರಾಜ ಸೊರಕೆಯವರು ಉದ್ಘಾಟಿಸುವರು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾರಾಟ ಮಳಿಗೆಯನ್ನ ಉದ್ಘಾಟಿಸಲಿಕ್ಕಿದ್ದಾರೆ ಎಂದು ಕಲ್ಕುರ ಪ್ರತಿಷ್ಠಾನ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೂನ್ 21ರಂದು ಯೋಗ ಸಾವಯವ ಆಹಾರ ಆರೋಗ್ಯ ಭಾಗ ಶೀರ್ಷಿಕೆಯೊಂದಿಗೆ ಆದಮಾರು ಮಠದ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿ ಯೋಗ ಸಾವಯವ ಆಹಾರ ಜಾಗೃತ ಸಂದೇಶ ನೀಡಲಿಕ್ಕಿದ್ದಾರೆ. ಹಲಸು ಮಾವು ಆಹಾರ ಸೇವನೆ ವೈಜ್ಞಾನಿಕ ವಿಶ್ಲೇಷಣೆ ಉಪನ್ಯಾಸವನ್ನ ಪಡುಬಿದ್ರೆಯ ಆಯುರ್ವೇದ ವೈದ್ಯ ಪಾರಂಪರಿಕ ನಾಟಿ ತಜ್ಞ ಡಾಕ್ಟರ್ NT ಅಂಚನ್ನ ನೀಡಲಿಕ್ಕಿದ್ದಾರೆ. ಸಚಿವ UT ಖಾದರ್, ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ Y ಭರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಹಾಗೆಯೇ ಸ್ವದೇಶಿ ಗೋವುಗಳ ಹಾಗೂ ಪ್ರಾದೇಶಿಕ ಸಸ್ಯಗಳ ತಳಿ ಸಂರಕ್ಷಕ ಪರಿಸರ ತಜ್ಞ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಮೊದಲಾದ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ರಾಮನಗರ, ಮಂಡ್ಯ, ಮೈಸೂರು, ಬೆಳಗಾಂ ಹಾಗೂ ಸ್ಥಳೀಯ ಕೃಷಿಕರು ಭಾಗವಹಿಸ್ತಾ ಇದ್ದು ವಿವಿಧ ತಳಿಯ ಹಲಸು ಮಾವಿನ ಹಣ್ಣುಗಳು, ಮಾವು ಹಲಸಿನಿಂದ ತಯಾರಿಸಿದ ಮೌಲ್ಯವರ್ಧಿತ ಖಾದ್ಯಗಳು, ವಿವಿಧ ತಾವರೆ ಹೂ ಹಾಗೂ ಜಲಸಸ್ಯಗಳು, ಮಾವು ಹಲಸಿನ ಗಿಡಗಳು, ದೇಸಿ ತರಕಾರಿ ಬೀಜಗಳು, ಸಸಿಗಳು, ಕೃಷಿಗೆ ಸಂಬಂಧಿಸಿದ ಉಪಕರಣಗಳು ಹಾಗೂ ಕೃಷಿ ಸಾಹಿತ್ಯ ಕೃತಿಗಳು ಲಭ್ಯವಿದೆ ಎಂದರು. 2 ದಿನಗಳ ಕಾಲ ಬೆಳಿಗ್ಗೆ 8ರಿಂದ ಸಂಜೆ 7ರ ತನಕ ವಾದಿರಾಜ ಮಂಟಪದ ಪೇಜಾವರ ವಿಶ್ವೇಶ್ವ ತೀರ್ಥ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ವಿದ್ಯಾರ್ಥಿ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿಕ್ಕಿದೆ. ಸಾವಯವ ಕೃಷಿಕ ಗ್ರಾಹಕ ಬಳಗದ ಅಧ್ಯಕ್ಷ GR ಪ್ರಸಾದ್, ಸುಧಾಕರ್ ರಾವ್ ಪೇಜಾವರ, ಜನಾರ್ದನ ಹಂದೆ, ಶಿವಪ್ರಸಾದ್ ಪ್ರಭು, ದಯಾನಂದ ಕಟೀಲು ಉಪಸ್ಥಿತರಿದ್ದರು. ಅದು ನಡೀತಾ ಇತ್ತು. ಇವತ್ತು ಎಲ್ಲ ಕಡೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇದೆ. ಕಳೆದ ವಾರ ಸೆಬೆಸ್ಟಿಯನ್ ಹಾಲ್ ನಡೀತಾ ಇದೆ, ಆದರೆ ನಡೆದಿದೆ. ಮುಂದಿನ ವಾರ ಸುರತ್ಕಲ್ಲೂರಿದೆ. ಹೆಚ್ಚಾಗಿ ನಮ್ಮದು ಕೊನೆಯದಾಗಿ ಇರುವಂಥದ್ದು. ಹಾಗಾಗಿ ಸುಮಾರು ಇದರ ವಿಶೇಷತೆ ಅಂತ ಹೇಳಿದರೆ ನಾವು ಮಾಡುವಂಥದ್ದು ರೈತರೇ ಬೆಳೆದಂತಹ ಅಥವಾ ತಾವು ಮನೆಯಲ್ಲೇ ತಯಾರಿಸಿದಂತಹ ಬಂಧುಗಳು ತಯಾರಿಸಿದ ಉತ್ಪನ್ನಗಳಿಗೆ ನೇರ ಮಾರಾಟಕ್ಕೆ ಅವಕಾಶ. ಯಾವುದೇ ಟ್ರೇಡಿಂಗ್ ಅಥವಾ ಯಾವುದೇ ಒಂದು ಬ್ರ್ಯಾಂಡೆಡ್ ವ್ಯವಸ್ಥೆಗಳಿಗೆ ಅಲ್ಲಿ ಬಂದು ಅವರದೇ ಇದ್ದರೆ ಅವರ ವಸ್ತುಗಳನ್ನು ಇಟ್ಟಲಿಕ್ಕೆ ಮಾತ್ರ ಅವಕಾಶ. ಮತ್ತು ರೈತರು ಈಗ ಈ ಮಳೆಗಾಲದ ಕನ್ನಡ, ದಕ್ಷಿಣ ಕನ್ನಡದ ಹಲಸು ಮತ್ತು ಮಾವು ಅಂತೂ ಅಲಭ್ಯ, ಹಲಸಾದರೂ ಸಿಗ್ತದೆ. ಆದರೆ ಹೊರಗಡೆಯಿಂದ ಈ ರಾಮನಗರ, ಕುಣಿಗಲ್ಲು ಈ ಎಲ್ಲ ಪ್ರದೇಶದಿಂದ ರೈತರು ನೇರವಾಗಿ ಅಲ್ಲಿಂದ ಮಾವಿನ ಹಣ್ಣುಗಳನ್ನು ಮತ್ತು ಹಲಸಿನ ಹಣ್ಣುಗಳನ್ನು ಕುಣಿಗಲ್ಲು ಈ ಪ್ರದೇಶದಿಂದ ಅದರಲ್ಲಿ ಬೇರೆ ಬೇರೆ ಕೆಂಪು, ಹಳದಿ ಮತ್ತೆ ರುದ್ರಾಕ್ಷೆ ಹೀಗೆ ಬೇರೆ 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 ಹಲಸುಗಳು ಯಾರೋ ಕೇಳಿದ್ರು ನನಗೆ ಬರ್ಮಾ ಅದು ಅದರದ್ದೆಲ್ಲ ಇದಾಗಿದೆ. ಇವುಗಳನ್ನು ತರ್ತಾರೆ. ಅದರ ಜೊತೆಗೆ ನೇರಳೆ ಹಣ್ಣು, ಅನಾನಸು ಮತ್ತೆ ಡ್ರ್ಯಾಗನ್ ಫ್ರೂಟ್ ಇಂತಹ ವಿಶೇಷವಾಗಿ ವಿಷಮುಕ್ತವಾದಂಥ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ನೇರ ರೈತರೇ ಲಾರಿಯಲ್ಲಿ ಹಾಕೊಂಡು ಬರ್ತಾರೆ. ನಮ್ಮ ಎರಡನೇದಾಗಿ ಉತ್ಪನ್ನಗಳು. ನಮ್ಮ ಕಲ್ಕುರ ಪ್ರತಿಷ್ಠಾನದ ಹಲಸು ಮಾವು ಮೇಳದಲ್ಲೇ ಆರಂಭವಾದದ್ದು ಹೋಳಿಗೆ. ಇವತ್ತು ಅವರು ಹೋಳಿಗೆ ಅಂತ ಹೇಳಿದ್ರೆ ಎಲ್ಲ ಮೇಳದಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾರೆ. ಅಂದರೆ ಒಂದು ಸ್ವಯಂ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ್ದು ಇವತ್ತು ಅವರು ಬದುಕನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಂಡಿದ್ದಾರೆ. ಅಂತ ಹಲವಾರು ಕೋಟದಿಂದ ಇರ್ಬೋದು, ಹಲಸು ಅದು ಹಪ್ಪಳಗಳು, ಸಂಡಿಗೆಗಳು, ಉಂಡ್ಲುಕ್ ಅಂತ ಹೇಳ್ತಾರೆ ಅವರು, ಮತ್ತೆ ಅದರ ಬೇರೆ ಹಲಸಿನ ಹಣ್ಣಿನ ಚಿಪ್ಸ್ ಅಂತ ಹೇಳ್ತೇವೆ ನಾವು, ಏನು ಕಲಸು ಹುರಿದದ್ದು ಅಂತ ಅದನ್ನು ಸೋಂಟೆ ಅಂತ ಹೇಳ್ತಾರೆ ಈ ಪ್ರದೇಶದಲ್ಲಿ, ಅದಿರಬಹುದು. ಹೀಗೆ ಎಲ್ಲ ಅಂತಹ ಉತ್ಪನ್ನಗಳು ತೆಂಗಿನ ಎಣ್ಣೆಯಲ್ಲಿ ಅಥವಾ ನೆಲಗಡಲೆ ಎಣ್ಣೆ ಅಥವಾ ತುಪ್ಪ ಇದರಲ್ಲಿ ಕರಿದಂಥ ವಸ್ತುಗಳಿಗೆ ಮಾತ್ರ, ರಿಫೈನ್ಡ್ ಆಯಿಲ್ಗೆ ಖಂಡಿತವಾಗಿ ಪ್ರವೇಶವಿಲ್ಲ. ಸಾವಯವ ಬಳಗದ ಒಂದು ಉಸ್ತುವಾರಿಯಿಂದ ನಡೆಯುವಂಥದ್ದು. ಮತ್ತು ಹೋಳಿಗೆಯ ಕಣಕಕ್ಕೆ ಬಿಟ್ಟರೆ ಮೈದಾ ಹಿಟ್ಟು, ಮೈದಾದ ಯಾವುದೇ ಉತ್ಪನ್ನಗಳಿಗೆ ಅಲ್ಲಿ ಅವಕಾಶಗಳು ಇಲ್ಲ. ಮತ್ತೆ ಎಲ್ಲ ಉಪಯೋಗಿಸುವಂಥ ಬೆಲ್ಲ ಇರ್ಬೋದು, ಸಕ್ಕರೆ ಇರ್ಬೋದು, ಎಣ್ಣೆ ಇರ್ಬೋದು, ಇದು ವಿಷಮುಕ್ತವಾದಂಥ ವಸ್ತುಗಳಿಗೆ ಮಾತ್ರ, ಅಲ್ಲಿ ಉಪಯೋಗಿಸಿದಂಥ ವಸ್ತುಗಳಿಗೆ ಮಾತ್ರ ಮಾರಾಟದ ವ್ಯವಸ್ಥೆ. ಹೀಗಾಗಿ ಸಾವಯವ ಕೃಷಿ ಬಳಗದ ಜೊತೆಗೆ ಕಲ್ಕುರ ಪ್ರತಿಷ್ಠಾನ ವಿಶೇಷವಾಗಿ ನಮ್ಮ ರತ್ನಾಕರ್, ನಮ್ಮ ಅಧ್ಯಕ್ಷರಾದಂಥ ಪ್ರಸಾದ್ ಅವರು ಇವರದೆಲ್ಲ ಉಸ್ತುವಾರಿಯಲ್ಲಿ ಸುಮಾರು
ಪ್ರತಿಶತ ಬೇರೆ ಬೇರೆ ವಿಭಾಗಗಳ ಒಂದು 30 ಸೊಪ್ಪುಗಳಿರ್ಬೋದು. ಅದರ ಮೌಲ್ಯವರ್ಧನೆ ಆಗಬೇಕು. ಒಂದೊಂದು ಹಂತದ ಮಟ್ಟಿಗೆ ಮೌಲ್ಯವರ್ಧನೆ ಆಗಿದೆ. ಹಸಿದು ಹಲಸು ಉಂಡು ಮಾವು ಅಂತ ಹೇಳುವಂತ ಒಂದು ಗಾದೆ ಇದೆ. ಅದೇ ಒಂದು ವೈಜ್ಞಾನಿಕವಾದದ್ದು. ಈ ಚಿಂತನೆಯೊಂದಿಗೆ ನಮ್ಮ ಎಲ್ಲ ಆಹಾರ ಪದ್ಧತಿಗಳು ಸ್ಥಳೀಯವಾಗಿ ಅದು ನಮಗೆ ಬೆಸೆದುಕೊಂಡದ್ದು. ಇತ್ತೀಚೆಗೆ ನಮಗೆ ಕ್ಯಾಪ್ಸಿಕಮ್ ಹೊರಗಡೆಯಿಂದ ಬರ್ತದೆ, ಟೊಮೆಟೊ ಬರ್ತದೆ, ಕ್ಯಾಬೇಜ್ ಬರ್ತದೆ. ಅದೆಲ್ಲ ನಮ್ಮ ಇಲ್ಲಿಯ ವಾತಾವರಣಕ್ಕಿಂತ ಆಹಾರ ಪದ್ಧತಿ ಅಲ್ಲ. ಬಟ್ ಅದರ ಬಗ್ಗೆ ನಮಗೇನು ನಾವು ದೋಷಾರೋಪಣೆ ಮಾಡುವಂಥದ್ದಿಲ್ಲ. ಬಟ್ ಇಲ್ಲಿಯ ವ್ಯವಸ್ಥೆಗಳಿಗೆ ಅದು ಮೌಲ್ಯವರ್ಧನೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ತಿಮರೆಯನ್ನು ನಾವು ಅಂಗಡಿ ತೆಗೆದುಕೊಳ್ತೇವೆ. ನಮ್ಮ ಮನೆ ಅಂಗಳದಲ್ಲಿ ತಿಮರೆಯನ್ನು ಬಳಸ್ಬೋದು. ನಾವು ಕದಿಕೆಯನ್ನು ಉಪಯೋಗಿಸ್ಬೋದು, ವೀಳ್ಯದೆಲೆಯನ್ನು ಉಪಯೋಗಿಸ್ಬೋದು. ವೀಳ್ಯದೆಲೆ ಅಂತ ಹೇಳಿದ್ರೆ ಕ್ಯಾನ್ಸರ್, ವೀಳ್ಯದೆಲೆಯಲ್ಲಿ ಕ್ಯಾನ್ಸರ್ ಬರುವುದಿಲ್ಲ. ಕ್ಯಾನ್ಸರ್ಗೆ ಬೇಡದು ಅಂತ ಹಾಕಿದ್ರೆ ಮಾತ್ರ ಕ್ಯಾನ್ಸರ್ ಬರ್ತದೆ. ಇಂಥದ್ದೆಲ್ಲ ಚಿಂತನೆಗಳ ಒಂದು ದೃಷ್ಟಿ, ನಮ್ಮದು ದೃಷ್ಟಿಕೋನ ಅಂತ ಹೇಳ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಬೇಕು. ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಕಲ್ಕೋರ ಪ್ರತಿಷ್ಠಾನ ಭಾಗವಹಿಸುವಂತಹ ಯಾವುದೇ ರೈತರುಗಳಿಗೆ ಮತ್ತು ಉತ್ಪನ್ನಗಳನ್ನು ಮಾರುವಂತಹ ವ್ಯವಸ್ಥೆಯವರಿಗೆ ಅವರಿಗೆ ಯಾವುದೇ ನೋಂದಣಿ ಶುಲ್ಕಗಳು ಇರುವುದಿಲ್ಲ. ಅವರಿಗೆ ಪೂರ್ಣವಾಗಿ ಅವರಿಗೆ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟು ಊಟ ತಿಂಡಿಗಳ ವ್ಯವಸ್ಥೆಗಳನ್ನು ಅವರ ಗ್ರಾಹಕರಿಗಲ್ಲ, ವ್ಯಾಪಾರಸ್ಥರಿಗೆ ನಾವು ಅದನ್ನು ಮಾಡುತ್ತಿದ್ದೇವೆ.